ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ನನ್ನ ಸಹಮಿತ್ರರಿಗೆ ಯೋಗ ಜೀವನಕ್ಕೆ ಸ್ವಾಗತ. ಅಮೃತ ಆಹಾರ ಅದು ಜೀವಂತ ಆಹಾರ, ಪ್ರಾಣ ಸಹಿತವಾದ ಆಹಾರ. ನಾವು ಸೇವಿಸುವ ಆಹಾರವನ್ನೇ ಮೃತವಾಗಿಸದೆ ಅಮೃತವಾಗಿಸಿ ತಗೊಳ್ಳುವಂಥ ಆಹಾರವನ್ನೇ ಅಮೃತ ಆಹಾರ. ಇದನ್ನು ನಾವು ಹಿಂದೆ ಸ್ವಲ್ಪ ತಿಳ್ಕೊಳ್ತಾ ಬಂದಿದ್ದೀವಿ. ಈ ದಿನ ಒಂದು ಪದಾರ್ಥದಲ್ಲಿ ನಾವು ಸಿಹಿಯಾಗಿ ಬೇಯಿಸದೆ ಹೇಗೆ ತಯಾರು ಮಾಡಿಕೊಂಡು ಅಮೃತವಾಗಿ ನಾವು ಬಳಸೋದು, ಸೇವಿಸೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣಂತೆ. ಜೈ ಗುರುದೇವ್. ಈ ದಿನ ಬೀಟ್ರೋಟಿಂದ ಒಂದು ಸಿಹಿ ಪದಾರ್ಥ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಮೊದಲು ಏನೆಲ್ಲ ಬೇಕು ಅಂತ ನೋಡೋಣ. ನಾನು ಬೀಟ್ರೋಟ್ ಒಂದು ತಗೊಂಡಿದ್ದೀನಿ, ದೊಡ್ಡದು. ಸಣ್ಣವಾದರೆ ಒಂದೆರಡು ಬಾಳೆಹಣ್ಣು, ಸ್ವಲ್ಪ ದ್ರಾಕ್ಷಿ, ಒಂದು ಆಪೆಲು, ಕೊಬ್ಬರಿ ತುರಿ ಸ್ವಲ್ಪ, ಜೇನುತುಪ್ಪ, ಮತ್ತು ಇದು ನೆನೆಸಿರೋ ಕಡಲೆ ಬೀಜ, ಇದು ನೆನೆಸಿರೋ ಖರ್ಜೂರ, ಬೆಲ್ಲ ಒಂದೆರಡು ಅಚ್ಚು, ಇದು ನಟ್ಸು ಗೋಡಂಬಿ ಮತ್ತು ಬಾದಾಮು, ಸ್ವಲ್ಪ ಏಲಕ್ಕಿ, ಒಂದೆರಡು ಏಲಕ್ಕಿ ತಗೊಂಡಿದ್ದೀನಿ. ಮೊದಲಿಗೆ ಇವೆಲ್ಲನೂ ನಾವು ಶುದ್ಧ ಮಾಡ್ಕೊಳ್ಳೋಣ, ಕ್ಲೀನ್ ಮಾಡ್ಕೊಳ್ಳೋಣ. ಅದು ಕ್ಲೀನ್ ಮಾಡಿಕೊಂಡು ಆಮೇಲೆ ನೋಡೋಣ ಯಾವ ರೀತಿ ಮಾಡೋಣ ಅಂತ. ಬೀಟ್ರೋಟ್ ಎಲ್ಲನೂ ತೊಳೆದು ತುರಿದಿಟ್ಕೊಂಡಿದ್ದೀವಿ. ಅದೇ ರೀತಿ ಹಣ್ಣೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸಣ್ಣ ಸಣ್ಣದಾಗಿ. ಇವಾಗ ಈ ಬೀಟ್ರೋಟಲ್ಲಿರೋ ನೀರೆಲ್ಲ ಸ್ವಲ್ಪ ಸಪ್ರೇಟ್ ಮಾಡೋಣ. ಅದನ್ನ ಸ್ವಲ್ಪ ಇಟ್ಕೊಂಡ್ಬಿಡೋಣ ಮೊದಲು ನಾವು. ಇದರಲ್ಲಿರೋ ನೀರೆಲ್ಲನೂ ಇಂಕೊಂಡ್ಬಿಡೋಣ. ಕುಡಿತಾಯಿತು. ಇವಾಗ ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದಕ್ಕೆ ಒಂದೊಂದೇ ಹಾಕಿ ಬೆರೆಸ್ಕೊಳ್ಳೋಣ. ಮೊದಲು ಬೆಲ್ಲ ಹಾಕೋಣ, ಬೇಕಾಗಿರೋಷ್ಟು. ನಾವು ಇವೆಲ್ಲ ಮಾಡೋವಾಗ ನಾವು ಆದಷ್ಟು ಕೈಯಲ್ಲೇ ಇವುಗಳನ್ನೆಲ್ಲ ಕಿವುಚ್ಕೊಂಡ್ರೆ ತುಂಬ ರುಚಿ ಬರುತ್ತೆ. ನಮಗೆ ಇವೆಲ್ಲನೂ ಮಾಡೋದು ತಿನ್ನೋದಕ್ಕೆಲ್ಲನೂ ರುಚಿ ಬರಬೇಕಂದ್ರೆ ಕೈಯಲ್ಲೇ ನಾವು ಕಿವುಚ್ಬೇಕಾಗುತ್ತೆ. ಜೇನುತುಪ್ಪ, ಸ್ವಲ್ಪ ಕಿವುಚ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಕಿವುಚ್ಕೊಂಡಿದ್ದಾಯ್ತು. ನಾವು ಬೆಲ್ಲ, ಜೇನುತುಪ್ಪ, ಆಪಲ್ ಹಾಕ್ಕೊಳ್ಳೋಣ. ದ್ರಾಕ್ಷಿ, ನೆನೆಸಿರೋ ಕಡಲೆ ಬೀಜ, ಖರ್ಜೂರ, ನೆನೆಸಿರೋಂಥ ಖರ್ಜೂರ, ನಟ್ಸ್, ಇವೆಲ್ಲನೂ ಸ್ವಲ್ಪ ಇಚ್ಕೊಳ್ಳೋಣ. ಸ್ವಲ್ಪ ಏಲಕ್ಕಿ ಪುಡಿ, ಕುಟ್ಟಿಟ್ಕೊಂಡಿರೋ ಏಲಕ್ಕಿ, ಎಲ್ಲ ಚೆನ್ನಾಗಿ ಕುಟ್ಕೊಂಡಿದ್ದಾದ್ಮೇಲೆ ಕಡೆಯಲ್ಲಿ ಕೊಬ್ಬರಿ ತುರಿ ಸ್ವಲ್ಪ ಹಾಕೋಣ. ಇವಾಗ ಬೀಟ್ರೋಟಲ್ಲಿ ಮಾಡೋ ಒಂದು ಸ್ವೀಟು ರೆಡಿ ಆಯಿತು. ಇವಾಗ ನಾವು ಬೀಟ್ರೋಟಿಂದ ಸಿಹಿ ಪದಾರ್ಥ ಮಾಡಿದ್ದಾಯಿತು. ಇದಕ್ಕೆ ನಾವು ಅಮೃತ ಆಹಾರ ಅಂತ ಹೇಳ್ತೀವಿ. ನಾವು ಇವಾಗ ಬೀಟ್ರೋಟ್ ಇಟ್ಕೊಂಡಿದ್ದು ನೀರಿತ್ತಲ್ವಾ, ಇದರಲ್ಲೊಂದು ಜ್ಯೂಸ್ ಮಾಡೋಣ ನಾವು. ಅದಕ್ಕೆ ಒಂದೇ ಬೀಟ್ರೋಟ್ ಆಗಿದ್ದರಿಂದ ಸ್ವಲ್ಪ ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ.
ಅಷ್ಟು ಬೇಕಾದಷ್ಟು ಬೆಲ್ಲ, ಇದು ಪೆಪ್ಪರ್, ಕಾಳು ಮೆಣಸಿನ ಪುಡಿ, ಸ್ವಲ್ಪ ನಿಂಬೆಹಣ್ಣು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದೊಂದು ಒಳ್ಳೆ ಜ್ಯೂಸ್ ರೆಡಿ ಆಗುತ್ತೆ. ಅದರಿಂದ ಇಲ್ಲಿರೋ ನೀರಲ್ಲಿನೂ ನಾವು ಜ್ಯೂಸ್ ಮಾಡ್ಕೊಬೋದು. ಇವಾಗ ಬೀಟ್ರೋಟ್ ಜ್ಯೂಸು ರೆಡಿ ಆಯಿತು. ಇವಾಗ ಬೀಟ್ರೋಟ್ ಸ್ವೀಟ್ ರೆಡಿ ಆಯಿತು, ಹಾಗೆ ಕುಡಿಯೋದಕ್ಕೆ ಜ್ಯೂಸೂ ರೆಡಿ ಆಯಿತು.